ಮಹಾಭಾರತದ ನಿಜವಾದ ನಾಯಕ ಯಾರು ಅನ್ನುವಂಥದ್ದು ಯಾರಿರ್ಬೋದು? ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ವ್ಯಕ್ತಿತ್ವಗಳು. ಭೀಷ್ಮನ, ಕೃಷ್ಣನ, ಯುಧಿಷ್ಠಿರನ, ಪಾಂಡುನ, ಯಾರು ಮಹಾಭಾರತದ ನಾಯಕ ಅನ್ನುವಂಥ ಪ್ರಶ್ನೆ ಬಂದಾಗ ಅದಕ್ಕೆ ನಿಮ್ಮ ಉತ್ತರ ಏನು? ಕೃತಿ ಅಂತ ಬಂದಾಗ ಕೃತಿಯ ನಾಯಕ ಯಾರು ಅಂತ ಬಂದೇ ಬರುತ್ತೆ. ಎಂಥ ಅದ್ಭುತವಾದ ಕೃತಿ ಮಹಾಭಾರತ ಅಂದರೆ ಅದು ಯಾರ ಕಥೆ ಅಂತ ಕೊನೆಗೆ ಹೇಳೋದು ಅಂತ ಗೊತ್ತಾಗದೆ ಹೋಗ್ಬಿಡತ್ತೆ. ಇಷ್ಟೇ ಅಂತ ಹೇಳೋದು ಬಹಳ ಕಷ್ಟ ಆಗಿಬಿಡುತ್ತೆ. ಅದನ್ನು ಮಹಾಭಾರತ ಯಾಕೆ ದೊಡ್ಡದು ಅಂದರೆ ಇದೇ ಕಾರಣಕ್ಕೆ ದೊಡ್ಡದು. ಮಹಾಭಾರತದ ನಾಯಕ ಯಾರು ಅಂತ ಅಂದರೆ ಯಾವ ಕೋನದಿಂದ ನೋಡ್ತಾ ಇದೆಯೋ ಅಲ್ಲಿ ಒಬ್ಬ ಬೇರೆ ಕಾಣ್ತಾನೆ. ನನಗೆ ಇದನ್ನೆಲ್ಲ ನೋಡಿದಾಗ ನನಗೊಂದು ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇಷ್ಟೆಲ್ಲ ಶಂತನುವಿನಿಂದ ಹಿಡಿದು ಈ ಕಡೆ ಪಾಂಡವರ ಅಂತ್ಯ, ಕುರುಕ್ಷೇತ್ರದ ನಂತರ ಎಲ್ಲವೂ ಬಂದಾಗ ಮಹಾಭಾರತದ ನಿಜವಾದ ನಾಯಕ ಯಾರು ಅನ್ನುವಂಥದ್ದು ಅದು ಯಾರಿರ್ಬೋದು? ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ವ್ಯಕ್ತಿತ್ವಗಳು. ಇಷ್ಟೆಲ್ಲ ಇರುವಾಗ ಮಹಾಭಾರತದ ನಾಯಕ ಯಾರು? ಭೀಷ್ಮನ, ಕೃಷ್ಣನ, ಯುಧಿಷ್ಠಿರನ, ಪಾಂಡುನ, ಯಾರು ಮಹಾಭಾರತದ ನಾಯಕ ಅನ್ನುವಂಥ ಪ್ರಶ್ನೆ ಬಂದಾಗ ಅದಕ್ಕೆ ನಿಮ್ಮ ಉತ್ತರ ಏನು? ಭಾಳ ಕಷ್ಟದ ಪ್ರಶ್ನೆ ಇದು. ಏನು ಅಂತ ಅಂದರೆ ಒಂದು ಕೃತಿ ಅಂತ ಬಂದಾಗ ಕೃತಿಯ ನಾಯಕ ಯಾರು ಅಂತ ಬಂದೇ ಬರುತ್ತೆ. ಈಗ ಒಂದು ಸಾಹಿತ್ಯ ಕೃತಿ ಅಂತಂದರೆ ಈಗ ಅದು ಈ ಮಹಾಭಾರತ ಅನ್ನೋದು ನಾವು ಮಹಾಕಾವ್ಯ ಅಂತ ಹೇಳ್ತೀವಿ, ಇತಿಹಾಸ ಕಾವ್ಯ ಅಂತ ಹೇಳ್ತೀವಿ. ಅಂದರೆ ಇವತ್ತಿನ ಕಾದಂಬರಿಯ ಸ್ವರೂಪದ ಒಂದು ಇದು ಅದು. ಕಥಾನಾಯಕ ಅಂತ ಒಬ್ಬ ಬೇಕು ಅನ್ನೋದು ಒಂದು. ಎರಡನೆಯದ್ದು ಆ ಕೃತಿಯನ್ನು ಮೀರಿದಾಗಲೂ ಕೂಡ ಅಲ್ಲಿ ಯಾರು ಮುಖ್ಯ ಅಂತ ಒಂದು ಬೇಕೇ ಬೇಕಲ್ಲ. ಈಗ ರಾಮಾಯಣ ರಾಮನ ಕಥೆ, ಪ್ರಶ್ನೆಯೇ ಇಲ್ಲ, ರಾಮನಾಯಕ. ಮಹಾಭಾರತ ಯಾರ ಕಥೆ ಅನ್ನೋದ್ರ ಮೇಲೆ ನಿರ್ಣಯ ಆಗಬೇಕದು. ಹಾಗಾಗಿ ಕೃತಿ ಅಲ್ಲದೆ ಇದ್ರೂ ಅಲ್ಲೊಬ್ಬ ನಾಯಕ ಬೇಕು ಅಂತ. ಆದರೆ ಅದು ಎಂಥ ಅದ್ಭುತವಾದ ಕೃತಿ ಮಹಾಭಾರತ ಅಂದರೆ ಅದು ಯಾರ ಕಥೆ ಅಂತ ಕೊನೆಗೆ ಹೇಳೋದು ಅಂತ ಗೊತ್ತಾಗದೆ ಹೋಗ್ಬಿಡತ್ತೆ ಅಂತ. ಅಂದರೆ ಅದು ಧರ್ಮದ ಕಥೆಯ, ಧರ್ಮಾಧರ್ಮದ ಸಂಘರ್ಷದ ಕಥೆಯ, ಅದು ಮೌಲ್ಯಗಳ ಕಥೆಯ, ಮೌಲ್ಯಗಳ ಪತನ ಮತ್ತು ಉತ್ಥಾನದ ಕಥೆಯ, ಅಥವಾ ಯಾವುದೋ ಎರಡು ವ್ಯಕ್ತಿಗಳ ನಡುವಿನ ಕಥೆಯ, ಯಾವುದೋ ಒಬ್ಬ ವ್ಯಕ್ತಿಯ ಕಥೆಯ ಅಂತೆಲ್ಲ ಹೇಳ್ತಾ ಹೋದರೆ ಇಷ್ಟೇ ಅಂತ ಹೇಳೋದು ಬಹಳ ಕಷ್ಟ ಆಗಿಬಿಡುತ್ತೆ. ಅದನ್ನು ಮಹಾಭಾರತ ಯಾಕೆ ದೊಡ್ಡದು ಅಂದರೆ ಇದೇ ಕಾರಣಕ್ಕೆ ದೊಡ್ಡದು ಅಂತ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಂ ಉಚ್ಯತೆ ಅಂತ ಒಂದು ಮಾತು ಬಂತು ಅದಕ್ಕೆ. ಮಹತ್ವ ಮತ್ತು ಭಾರ ಎರಡರಿಂದಾಗಿ ಅಂತ. ಭಾರ ಅಂದರೆ ವಜೆ ಅಂತ ಅಲ್ಲ, ಗುರುತರವಾದ ಅಂತ ಹೇಳ್ತೀವಲ್ಲ ಅಂಥದ್ದು ಅಂತ. ಗಂಭೀರವಾದ ವಜನ್ ಅಂತ ಒಂದು ಬರುತ್ತಲ್ಲ ಸಂಗೀತದಲ್ಲಿ ಎಲ್ಲ ಹೇಳ್ತೀವಲ್ಲ ಆ ಥರದ್ದೊಂದು ಅಂತ. ಆ ಕಾರಣಕ್ಕೆ ಅಂತ ಅದು ಎಷ್ಟು ಕಡೆ ಕಾಣಿಸ್ಕೊಳ್ಳುತ್ತೆ ಅಂದರೆ ಇದರಲ್ಲೂ ಕಾಣಿಸ್ಕೊಳ್ಳುತ್ತೆ. ಯಾವುದರಲ್ಲಿ ಅಂದರೆ ಕೊನೆಗೂ ಮಹಾಭಾರತದ ವಿಷಯದಲ್ಲಿ ನಿರ್ಣಯಿಸುವ ಎಷ್ಟೋ ಅಂಶಗಳಲ್ಲಿ ಹೀಗ ನಿರ್ಣಯಿಸೋದು ಕಷ್ಟ ಆಗಿಯೇ ಬಂದಿದೆಯಲ್ಲ. ಈಗ ನಾಯಕ ಯಾರು ಅನ್ನೋದು ನಿರ್ಣಯಿಸುವುದೇ ಕಷ್ಟ ಅಂತ ಮೂಲಭೂತ ವಿಷಯವನ್ನು. ಈಗ ಹಾಗೆ ನೋಡಿದಾಗ ಇದು ಯುಧಿಷ್ಠಿರನ ಗೆಲುವಿನ ಕಥೆ ಅಂತ ಹೇಳಬೇಕು. ಯಾಕೆಂದ್ರೆ ಒಂದು ಕೃತಿಯ ಕ್ಲೈಮ್ಯಾಕ್ಸ್ನಲ್ಲಿ ಏನಾಯ್ತು ಅಂತ ನೋಡಿದ್ರೆ, ಕುರುಕ್ಷೇತ್ರವನ್ನ ಕ್ಲೈಮ್ಯಾಕ್ಸ್ ಅಂತ ತಗೊಂಡ್ರೆ ಅಲ್ಲಿ ಗೆದ್ದಿದ್ದು ಯಾರು ಅಂತ ಅಂದ್ರೆ ಗೆದ್ದಿದ್ದು ಯುಧಿಷ್ಠಿರ. ಗೆದ್ದು ರಾಜನಾದವನು ಅವನಲ್ವಾ. ಗೆಲ್ಲಿಸಿದ್ದು ಅರ್ಜುನನೋ ಭೀಮನೋ ಇರ್ಬೋದು, ರಾಜನಾದವನು ಯಾರು ಆಮೇಲೆ ಅಂತ ಅಂದ್ರೆ ಯುಧಿಷ್ಠಿರ. ಹಾಗಾಗಿ ಒಂದು ಸಿನಿಮಾದಲ್ಲೋ ಒಂದು ಕಾದಂಬರಿಯಲ್ಲೋ ಕೊನೆಗೆ ಯಾರು ಈ ತರ ಆಗ್ತಾರೆ ಅಂದ್ರೆ ಅವನೇ ರಾಜ ಅಂತ ಅವನದೇ ಕತೆ ಅಂತ ಹೇಳಬೇಕಾಯ್ತು ಯುಧಿಷ್ಠಿರ. ಅಥವಾ ಅದರ ಕೊನೆಯ ಕ್ಲೈಮ್ಯಾಕ್ಸ್ ಅಂತ ತಗೊಂಡ್ರೆ ಕೃತಿಯ ಕೊನೆಗೆ ಅಂತ ಅಂದ್ರೆ ಕೊನೆಗೆ ಎಲ್ಲರೂ ಸತ್ರು, ಸಾಯ್ದೇ ಇದ್ದವನು ಯುಧಿಷ್ಠಿರ. ಕೃಷ್ಣನು ಅವತಾರ ಪರಿಸಮಾಪ್ತಿ ಮಾಡ್ಕೊಂಡು ಹೋದ್ಮೇಲೂ ಉಳಿದವನು ಯುಧಿಷ್ಠಿರ, ಧರ್ಮರಾಜ ಅಂತ ಅಂದಾಗ ಇದು ಯುಧಿಷ್ಠಿರನ ಕತೆ ಅಂತ ಹೇಳಬೇಕಾಗತ್ತೆ ಅಂತ ಅನ್ಸತ್ತೆ. ಆದ್ರೆ ಇನ್ನೊಂದು ಕಡೆ ನೋಡಿದಾಗ ಇದಿಷ್ಟನ್ನೂ ನಡೆಸಿದವನು ಯಾರು ಅಂದ್ರೆ ಕೃಷ್ಣ ಆಗ್ತಾನೆ, ಸೂತ್ರಧಾರನ ತರ ಅಂತ. ಆದ್ಯಂತ ಅವನಿಲ್ಲ ಇಲ್ಲಿ, ಆರಂಭದಿಂದ ಇಲ್ಲ. ಕೃಷ್ಣನ ಪೂರ್ಣ ಕಥೆಯೂ ಇಲ್ಲ ಇಲ್ಲಿ. ಮಹಾಭಾರತದ ಆದ್ಯಂತವೂ ಕೃಷ್ಣನಿಲ್ಲ, ಇಲ್ಲಿ ಕೃಷ್ಣನ ಆದ್ಯಂತ ಕಥೆಯೂ ಇಲ್ಲ. ಆದರೂ ಮಹಾಭಾರತ ನಡೆಸಿದ್ದು ಅವನೇ ಅಂತ ಅಂದಾಗ ಇವರೆಲ್ಲ ಗೊಂಬೆಗಳು, ಸೂತ್ರಧಾರ ಅವನು. ಹಾಗಾಗಿ ಇದು ಕೃಷ್ಣನ ಕಥೆ ಅಂತ ಹೇಳಬೇಕು ಅಂತ. ಯಾಕೆಂದ್ರೆ ಕೃಷ್ಣನ ಅವತಾರವಾಗಿದ್ದೇ ದುಷ್ಟನಾಶಕ್ಕೆ ಅಂತ ತಗೊಂಡಾಗ ಅವನು ಇದನ್ನು ಮೀರಿ ದುಷ್ಟ ಸಂಹಾರ ಮಾಡಿದಾನೆ ಕೃಷ್ಣ ಅವನ ಬದುಕಲ್ಲಿ. ಆದರೆ ದೊಡ್ಡ ಪ್ರಮಾಣದಲ್ಲಿ ದುಷ್ಟ ಸಂಹಾರ ಆಗಿದ್ದಲ್ಲಿ ಅಂದ್ರೆ ಮಹಾಭಾರತದಲ್ಲಿ. ಅದರಿಂದ ಕೃಷ್ಣಾವತಾರದ ಉದ್ದೇಶ ಸಂಪೂರ್ಣವಾಗಿ ಈಡೇರಿದ್ದು ಅಥವಾ ಪರಿಪೂರ್ಣವಾಗಿದ್ದೆ ಇಲ್ಲಿ. ಯಾಕೆಂದ್ರೆ ಮಹಾಭಾರತ ಯುದ್ಧದ ನಂತರ ದುಷ್ಟ ಸಂಹಾರ ಅನ್ನೋದನ್ನು ಕೃಷ್ಣ ಎಲ್ಲೂ ಮಾಡಲೇ ಇಲ್ಲ, ಮಾಡಬೇಕಾಗಿಯೇ ಬರಲಿಲ್ಲ. ಹಾಗಾಗಿ ಕೃಷ್ಣ ದುಷ್ಟ ಸಂಹಾರವನ್ನ ಬಾಲ್ಯದಿಂದಲೇ ಮಾಡ್ಕೊಂಬಂದ. ಶಕಟಾಸುರನೋ ಇನ್ನೊಬ್ಬನೋ ಕಂಸನೋ ಪೂತನಿಯೋ ಕೊಲ್ತಾ ಬಂದು 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 ಯಾರ್ಯಾರನ್ನೆಲ್ಲ ಸಂಹಾರ ಮಾಡದ್ನಲ್ಲ, ಮುಕ್ತಾಯ ಆಗಿದ್ದು ಎಲ್ಲಿ ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲದು.
ಹಾಗಾಗಿ ಕೃಷ್ಣಾವತಾರದ ಕಥೆಯ ಉದ್ದೇಶ ಪೂರ್ಣಗೊಂಡಿದ್ದೇ ಕುರುಕ್ಷೇತ್ರದಲ್ಲಿ ಅಂತ ಅಂದಾಗ ಇದು ಕೃಷ್ಣನ ಕಥೆ ಅಂತ ಹೇಳಬೇಕಾಯ್ತು. ಉಳಿದವರೆಲ್ಲ ಅವನ ಉದ್ದೇಶ ಈಡೇರಿಕೆಗಾಗಿ ಬಂದವರು, ಅಂದ್ರೆ ಸಹಾಯಕರು ಅಂತ ಹೇಳ್ಬೇಕು, ಪೋಷಕ ಪಾತ್ರಗಳು ಅಂತ ಹೇಳ್ತೀವಲ್ಲ, ಹಾಗೆ ಹೇಳಬೇಕು ಅಂತಂದಾಗ ಇದನ್ನ ಕೃಷ್ಣ ಕಥೆ ಅಂತ ಹೇಳಬೇಕು. ಅದನ್ನೇ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಅವನು ಹೇಳಿದ್ದು ಮಹಾಭಾರತವನ್ನೇ ಅವನ ಕಾವ್ಯದಲ್ಲಿ ಹೇಳಿದ್ದು. ಆದರೆ ಅವನು ಹೇಳೋದು ತಾನು ಹೇಳಕ್ ಹೊರಟಿದ್ದು ಕೃಷ್ಣ ಕಥೆ ಏನು ಅಂತ ಹೇಳ್ತಾನೆ. ಆರಂಭದಲ್ಲಿ ಅವನು ಹೇಳುವಾಗ ನಾನು ಪಾಂಡವರ ಕಥೆ ಹೇಳ್ತಾ ಇದ್ದೀನಿ ಅಂತ ಹೇಳಲ್ಲ ಕುಮಾರವ್ಯಾಸ, ಕೃಷ್ಣ ಕಥೆ ಏನು ಅಂತಲೇ ಹೇಳ್ತಾನೆ. ಅವನ ಪ್ರಕಾರ ಕುಮಾರವ್ಯಾಸ ಭಾರತದಲ್ಲಿ ನಾಯಕ ಕೃಷ್ಣನೇ ಅವನಿಗೆ ಅಂತ. ಹಾಗಾಗಿ ಇದು ಕೃಷ್ಣನ ಕಥೆ ಏನೋ ಅಂತಲೂ ಅನಿಸತ್ತೆ ಅನ್ನೋದು ಒಂದು. ಇನ್ನೊಂದು ಇದು ಅರ್ಜುನ ನಾಯಕನ ಇಲ್ಲಿ ಅನ್ನೋದು ಕೂಡ ಬಂದೇ ಬರುತ್ತೆ. ಅರ್ಜುನ ನಾಯಕನ ಅನ್ನುವ ಅಂಶಗಳು ಹಲವು ಕಾರಣಗಳಿಗಾಗಿ ಬರುತ್ತೆ. ಯಾಕೆಂದ್ರೆ ಇಷ್ಟು ಕೆಲಸಗಳಾಗಿದ್ದು ಅರ್ಜುನನಿಂದ ಅವನ ಅಂತ. ಭೀಮನಾಯಕ ಅನ್ನೋದಕ್ಕೂ ಬೇಕಾಗುವ ಅಂಶಗಳು ಇಲ್ಲದಿಲ್ಲ ಅದರಲ್ಲಿ ಒಂದು ಅಂತಃಸಂವೇದನೆ ಅಂತ ತಗೊಂಡ್ರೆ ಭೀಮ ಬಹಳ ಎತ್ತರಕ್ಕೆ ಹೋಗಿ ನಿಂತು ಬಿಡ್ತಾನೆ. ಅಲ್ಲಿ ಮಾನವೀಯ ಭಾವಗಳು ಅಂತೆಲ್ಲ ಕರಿತೀವಲ್ಲ ನಾವು, ಅಂದ್ರೆ ಭಾವನಾತ್ಮಕ ಅಂಶಗಳು ಅಂತ ತಗೊಂಡ್ರೆ ಬಹಳ ಎತ್ತರಕ್ಕೆ ಇರ್ತಾನೆ ಅವನು. ಹಾಗಾಗಿ ಭೀಮನಾಯಕನ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ ಅಲ್ಲಿ. ಇಷ್ಟಾಗಿ ಭೀಷ್ಮ ನಾಯಕ ಅಲ್ವಾ, ಮಹಾಭಾರತದ ದುರಂತ ನಾಯಕ ಭೀಷ್ಮನ ಅಂತಲೂ ಪ್ರಶ್ನೆ ಕೇಳ್ಬೋದು. ಯಾಕೆಂದ್ರೆ ಮಹಾಭಾರತದ ಅಲ್ಲಿ ಸುದೀರ್ಘ ಕಾಲ ಇದ್ದವನು ಅವನೇ. ಮಹಾಭಾರತ ಹೇಳುವಾಗ ಅದು ಚಂದ್ರವಂಶದ ಆದಿಯಿಂದ ಹೇಳ್ಕೊಂಬರುತ್ತೆ ಕಥೆಯನ್ನ. ಆದ್ರೆ ಅದು ಇದಲ್ಲ, ಅದು ಮೂಲ ಕಥೆ ಅಂದ್ರೆ ಪ್ರಧಾನ ಕಥೆ ಅಲ್ಲ ಅದು. ಅಂದ್ರೆ ಕತೆ ಹೇಳುವಾಗ ಒಂದ್ಸಲ ಅದನ್ನ ಇದಕ್ಕೆ ಹೋಗ್ತೀವಲ್ಲ, ಹಿಂದಿನಿಂದ ಹೋಗ್ತೀವಲ್ಲ ಅದು. ಆದರೆ ಕಥೆ ಆರಂಭ ಆಗೋದು ಎಲ್ಲಿಂದ ಅಂದ್ರೆ ಶಂತನುವಿನಿಂದ. ಶಂತನು ಮಹಾಭಿಷನಾಗಿದ್ದಾಗ ಅಲ್ಲಿ ಶಾಪ ಬರುತ್ತಲ್ಲ ಬ್ರಹ್ಮಲೋಕದಲ್ಲಿ, ಅಲ್ಲಿಂದ ಈ ಕಥೆಗೆ ತಿರುವು ಬಂದಿದ್ದು. ಅಲ್ಲಿಂದ ಕಥೆ ಆರಂಭ ಮಾಡಿದ್ರೆ ಅಲ್ಲಿ ಮೊದಲಿಗೆ ಕಾಣಿಸ್ಕೊಳ್ಳೋನೆ ಭೀಷ್ಮ, ಮೊದಲೆಲ್ಲ ಕಾಣಿಸ್ಕೊಳ್ಳೋನು. ಭೀಷ್ಮ ಪ್ರತಿಜ್ಞೆಯಿಂದಲೇ ಮತ್ತೊಂದು ತಿರುವು ಬಂತು. ಭೀಷ್ಮನ ಕಾರಣದಿಂದಲೇ ವ್ಯಾಸರ ನಿಯೋಗದಿಂದಾಗಿ ಧೃತರಾಷ್ಟ್ರ ಪಾಂಡು ಅವರು ಹುಟ್ಟಿದ್ರು, ಅಲ್ಲೊಂದು ತಿರುವು ಬಂತು. ಹೀಗಾಗಿ ಹಾಗೆ ನೋಡ್ತಾ ಹೋದ್ರೆ ಮತ್ತು ಎಲ್ಲರಿಗಿಂತ ವೀರ ಮತ್ತು ಶೂರನ ಎಲ್ಲರಿಗೆ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಅವನೊಬ್ಬ ಆ ಕಾಲದ ದೊಡ್ಡ ಪಂಡಿತ, ಆ ಕಾಲದ ದೊಡ್ಡ ರಾಜನೀತಿಜ್ಞ ಅವನು. ಅಂದ್ರೆ ಮುತ್ಸದ್ದಿ ರಾಜಕಾರಣಿ ಅಂತೆಲ್ಲ ಬಳಸ್ತೀವಲ್ಲ ನಾವು, ಅಂತವನು, ಅಥವಾ ಸ್ಟೇಟ್ಸ್ಮನ್ ಅಂತ ಕರಿತೀವಲ್ಲ ನಾವು, ಅಂತವನವನು. ನೀವು ಯಾವ್ದ್ರಲ್ಲ ಅವನನ್ನು ತೆಗೆದುಹಾಕೋ ಆಗಿಲ್ಲ. ಮತ್ತೆ ಕೊನೆವರೆಗೆ ಬಂದವನವನು. ಕೊನೆವರೆಗೆ ಎಲ್ಲಿಗೆ ಅಂದ್ರೆ, ಈಗ ಯುದ್ಧ ಮುಗಿದ ಮೇಲೆ ಯುಧಿಷ್ಠಿರ ಸಿಂಹಾಸನ ಏರಬೇಕು ಅಂತಂದಾಗ, ಆಗ ಅವನಿಗೆ ಮೊಮ್ಮಕ್ಕಳು ಹುಟ್ಟಿರೋ ಕಾಲ. ಅವನು ಯುಧಿಷ್ಠಿರನು ದೊಡ್ಡ ವಿದ್ವಾಂಸನೇ, ಎಲ್ಲ ತಿಳುವಳಿಕೆ ಇದ್ದವನೇ. ಆದ್ರೆ ಕೃಷ್ಣ ಹೇಳ್ತಾನೆ ಭೀಷ್ಮನ ಹತ್ರ ಉಪದೇಶ ತಗೊಂಡು ಬರಬೇಕು ಅಂತ. ಸುದೀರ್ಘವಾಗಿ ಭೀಷ್ಮ ಉಪದೇಶ ಮಾಡ್ತಾನೆ. ಶಾಂತಿ ಪರ್ವ, ಅನುಶಾಸನ ಪರ್ವ ಅಂತ ಮಹಾಭಾರತದಲ್ಲಿ ಬಹಳ ಬೃಹತ್ತಾದ ಭಾಗ ಭೀಷ್ಮನ ಮಾತುಗಳಿಗೆ ಇದೆ. ಭೀಷ್ಮನ ಮಾತುಗಳೇ ಉಳಿದ ಮಹಾಭಾರತ ಕಥೆಗಳಿಗಿಂತಲೂ ಅತ್ಯಂತ ವಿಸ್ತಾರವಾದದ್ದು ಭೀಷ್ಮನ ಮಾತು. ಇಡೀ ಮಹಾಭಾರತದಲ್ಲಿ ಅತಿ ಹೆಚ್ಚು ಮಾತನಾಡಿದವರು ಯಾರು ಅಂತ ಏನಾದರೂ ತೆಗೆದ್ರೆ, ಭೀಷ್ಮ ಆಡಿದ ಮಾತಿನ 5% ಕೂಡ ಬೇರೆ ಒಬ್ಬ ಎರಡನೇವನು ಬಂದು ನಿಲ್ಲೋದಿಲ್ಲ ಅಂತ ಸ್ಪರ್ಧೆಗೆ ನಿಂತರೆ. ಆದ್ರೆ ಇಡೀ ಬದುಕನ್ನ ಕಟ್ಟಿಕೊಟ್ಟವನು ಭೀಷ್ಮ. ವಾಸ್ತವವಾಗಿ ನಮಗೆ ಮಹಾಭಾರತ ಏನು ಹೇಳ್ತಾ ಇದೆ ಅನ್ನೋದು ಸಿಗೋದು ಅವನು ಯುಧಿಷ್ಠಿರನಿಗೆ ಹೇಳಿದ ಉಪದೇಶದಲ್ಲಿ. ಅಲ್ಲಿ ಮನುಷ್ಯನ ಬದುಕಿನ ಸಮಗ್ರ ಸಂವಿಧಾನ ಸಿಗತ್ತೆ ಅಲ್ಲಿ ಅವನು ಹೇಳುವಲ್ಲಿ. ಹಾಗಾಗಿ ಅದನ್ನ ನೋಡಿದಾಗ ನಾಯಕ ಭೀಷ್ಮನ ಅಂತ ಅಂದ್ರು ಅಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ನಾಯಕನೂ ಆಗಬಹುದು, ದುರಂತ ನಾಯಕನೂ ಆಗಬಹುದು. ನಾನೊಂದು ಪುಸ್ತಕ ಬರೆದಿದ್ದೀನಿ ವಿದುರನ ಬಗ್ಗೆ. ನಾನು ಅದರಲ್ಲಿ ಇದನ್ನು ಕೊಟ್ಟಿರೋದೇ ಮಹಾಭಾರತದ ನೈಜ ನಾಯಕ ವಿದುರ ಅಂತ. ಯಾಕೆಂದ್ರೆ ಈ ಇಡೀ ಮಹಾಭಾರತ ಅನ್ನೋದು ಒಂದು ತರಹದಲ್ಲಿ ವ್ಯಾಸರ ಕಥೆ. ನೀವೀಗ ವ್ಯಾಸರನ್ನಲ್ಲಿ ಅವರು ಕೃತಿಕಾರರೂ ಹೌದು, ಕೃತಿಯ ಒಳಗೂ ಇದ್ದಾರೆ ಅವರು, ಮತ್ತು ಅಲ್ಲಿ ಅವರು ಬಹಳ ಪ್ರಮುಖ ಘಟ್ಟಗಳಲ್ಲಿದ್ದಾರೆ. ಹಾಗಾಗಿ ಮಹಾಭಾರತ ವ್ಯಾಸರ ಮನೋಭಿತ್ತಿಯ ಅಭಿವ್ಯಕ್ತಿ. ವ್ಯಾಸರದ್ದೇ ಇನ್ನೊಂದು ರೂಪ ವಿದುರ, ವ್ಯಾಸರ ಮಗನೇ ಅಲ್ವಾ ಅವನು. ಅಲ್ಲಿ ವ್ಯಾಸರು ಏನೋ ಅದು ಕಾಣಿಸಿಕೊಳ್ಳೋದು ವಿದುರನಲ್ಲಿ. ಅಂದ್ರೆ ಕೃತಿಕಾರರಾಗಿ ವ್ಯಾಸರಿಗೆ ಏನನ್ನ ಹೇಳಬೇಕಾಗಿದೆಯೋ ಅದನ್ನ ಹೇಳ್ತಾ ಹೋಗೋನು ವಿದುರ. ಅವನ ಇನ್ನೊಂದು ಏನು ಅಂತ ಅಂದ್ರೆ, ಮಹಾಭಾರತದಲ್ಲಿ ಪ್ರಧಾನವಾಗಿ ಬರೋದು ಸಾವು. ಮಹಾಭಾರತದಲ್ಲಿ ಅಸಂಖ್ಯ ಸಾವುಗಳಲ್ವಾ ಈ ಸಾವು. ಹಾಗಾಗಿ ಈ ಸಾವು ಯಾರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಯಮನಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿಯೇ ಯುಧಿಷ್ಠಿರ ಯಮನ ಅಂಶ.
ಶಾಂತ ಸಾತ್ವಿಕ ಸ್ವಭಾವದ ಯುಧಿಷ್ಠಿರ ಯಾರು ಅಂದರೆ ಎಲ್ಲರ ಸಾವಿಗೂ ಕಾರಣನಾಗುವ ಯಮನ ಅಂಶ. ಆ ಯಮನ ಇನ್ನೊಂದು ಅಂಶವೇ ವಿದುರ. ಶಾಪಗ್ರಸ್ತನಾದ ಯಮನೇ ವಿದುರನಾಗಿ ಹುಟ್ಟಿದ್ದು. ಕೊನೆಗೆ ವಿದುರನ ಜನ್ಮ ಮುಗಿಯುವಾಗ ಕೂಡ ಯುಧಿಷ್ಠಿರ ಅವನು ಎದರ ಬದರ ಇರ್ತಾರೆ. ವಿದುರ ಪ್ರಾಣತ್ಯಾಗ ಮಾಡ್ತಾನೆ ಯೋಗ ಸಿದ್ಧಿಯಿಂದ. ಅವನೊಳಗಿನ ಜೀವ ಬಂದು ಯುಧಿಷ್ಠಿರನಲ್ಲಿ ಸೇರುತ್ತೆ. ಅಂದರೆ ವಿದುರ ಮುಗಿಸಿದನ ಬದುಕನ್ನ ಅಂದರೆ ಇಲ್ಲ, ವಿದುರ ಯುಧಿಷ್ಠಿರನಲ್ಲಿ ಸೇರಿ ಹೋಗಿ ಕೊನೆಗೆ ಯುಧಿಷ್ಠಿರನ ಅಂತ್ಯದವರೆಗೂ ಅದು ಹಾಗೇ ಇರುತ್ತೆ. ಹಾಗಾಗಿ ನಾನು ಅದನ್ನ ವಿದುರ ಕೂಡ ಮಹಾಭಾರತದ ನಾಯಕ ಅಂತ ಹೇಳಬಹುದು ಅಂತ. ಮಹಾಭಾರತ ದ್ರೌಪದಿಯ ಕಥೆ, ದ್ರೌಪದಿಯೇ ನಾಯಕಿ ಅಂತ ಅಂದರೂ ಅಲ್ಲಗೆಳೆಯೋಕ್ಕಾಗೋದಿಲ್ಲ. ಇಷ್ಟಾಗಿ ನಾವೇ ಹಿಂದೊಂದು ನೀವು ಪ್ರಶ್ನೆಯಲ್ಲಿ ಕೇಳಿದಾಗ ಹೇಳ್ಕೊಂಡ್ವಿ, ಕುಂತಿ ಗಾಂಧಾರಿ ಇವರದ್ದೆಲ್ಲ ವ್ಯಾಪ್ತಿ ನೋಡಿದಾಗ ಯಾಕಿದು ಕುಂತಿಯ ಕಥೆಯೇ ಆಗಿರಬಾರ್ದು ಮಹಾಭಾರತ? ಇದ್ಯಾಕೆ ಮೌನವಾಗಿ ಹೆಚ್ಚು ಕಾಣಿಸಿಕೊಂಡ ಗಾಂಧಾರಿಯ ಕಥೆ ಆಗಿರಬಾರದು ಅಂತ ಅಂದರೆ, ಗಾಂಧಾರಿಯೇ ನಾಯಕಿ ಕುಂತಿಯೇ ನಾಯಕಿ ಅಂತ ಅಂದರೂ ಅಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ. ಹಾಗಾಗಿ ಮಹಾಭಾರತದ ನಾಯಕ ಯಾರು ಅಂತ ಅಂದರೆ ಯಾವ ಕಡೆಯಲ್ಲಿ ನಿಂತು ನೋಡ್ತಾ ಇದೆಯಾ ಅಂತ ನಾನು ಪ್ರಶ್ನೆ ಕೇಳಬೇಕು. ನನ್ನ ಹತ್ರ ಯಾರು ಅಂತ ನೀವು ಹೇಳ್ತೀರಿ ಅಂತ ಅಂದರೆ ಯಾವ ಕೋನದಿಂದ ನೋಡ್ತಾ ಇದೆಯೋ ಅಲ್ಲಿ ಒಬ್ಬ ಬೇರೆ ಕಾಣ್ತಾನೆ ಅಂತ. ಈಗ ಕೆಲವು ಮಿರರ್ಗಳಿರುತ್ತಲ್ಲ, ಕನ್ನಡಿಗಳು, ಒಂದು ಕಡೆ ನಿಂತಾಗ ಒಂಥರ ಕಾಣಿಸುತ್ತೆ ಅನ್ನೋ ತರಹ ಕಾಲ್ಪನಿಕ ಅಲ್ಲ ಇದೆಯಲ್ಲ, ಇಲ್ಲಿ ನಿಂತಾಗ ಒಂಥರ ಕಾಣಿಸುತ್ತೆ, ಇಲ್ಲಿ ನಿಂತಾಗ ಒಂಥರ ಕಾಣಿಸುತ್ತೆ ಅಂತ, ಒಂದೇ ಬೇರೆ ಬೇರೆ ಥರ ಕಾಣಿಸುತ್ತೆ ಅಂತ. ಅಥವಾ ಯಾವುದೋ ಒಂದು ದೊಡ್ಡ ಪರ್ವತವನ್ನ ಅದನ್ನ ಒಂದೊಂದು ಕಡೆಯಿಂದ ನೋಡಿದ್ರೆ ಒಂದೊಂದು ಥರ ಕಾಣಿಸುತ್ತೆ. ಅದು ಆನೆ ಬಣ್ಣಿಸಿದ ಹಾಗೆ ಅದರ ಆಕೃತಿ ಬೇರೆ ಏನೋ ಅಂತ ಅಂತರತ್ತಲ್ಲ. ಹಾಗೆ ನೀನು ಎಲ್ಲಿ ನಿಂತು ನೋಡ್ತಾ ಇದೀಯಾ, ಎತ್ತರದಲ್ಲಿ ನಿಂತು ನೋಡ್ತಾ ಇದೀಯಾ, ಸಮಾನವಾಗಿ ನಿಂತು ನೋಡ್ತಾ ಇದೀಯಾ, ಕೆಳಗೆ ನಿಂತು ಮೇಲ್ಮುಖವಾಗಿ ನೋಡ್ತಾ ಇದೀಯಾ, ಪೂರ್ವದಿಂದ ನೋಡ್ತೀಯಾ, ಬಲದಿಂದ ನೋಡ್ತೀಯಾ, ಎಡದಿಂದ ನೋಡ್ತೀಯಾ, ಹಿಂದಿನಿಂದ ನೋಡ್ತೀಯಾ, ಮುಂದಿನಿಂದ ನೋಡ್ತೀಯಾ ಅಂತ. ಈ ಭಾಳ ಸ್ಪಷ್ಟವಾಗಿ ಇವತ್ತಿನ ಬಲ ಎಡಕ್ಕೆ ತಂದ್ಕೊಂಡ್ರು ಎಲ್ಲಿಂದ ನೋಡ್ತೀಯಾ. ಅದರಲ್ಲಿ ನಿನಗೆ ಆ ಹೊತ್ತಿಗೆ ನಿನಗೆ ಇನ್ಯಾರೋ ಒಬ್ಬ ನಾಯಕನಾಗ್ತಾನೆ ಅಂತಲೇ ಹೇಳಬೇಕು. ಹಾಗಾಗಿ ಮಹಾಭಾರತದಲ್ಲಿ ಅಸಂಖ್ಯ ನಾಯಕರು, ಅದು ಅವರೆಲ್ಲರ ಕಥೆ ಅಂತಲೇ ಹೇಳಬೇಕಾಗತ್ತೆ. ಅಂದ್ರೆ ನಾವು ನೋಡುವ ಮನಸ್ಥಿತಿಯ ಮೇಲೆ ಹೌದು ನಮಗೆ ಯಾರು ನಾಯಕ ಅಂತ ಗೋಚರಿಸ್ತಾನೆ ಅಂತ. ಹೌದು. ಬಟ್ ನಾವು ಯಾವುದೇ ಮನಸ್ಥಿತಿಯಲ್ಲಿರಲಿ ನಮಗೆ ನಾಯಕನಾಗಿ ಅಥವಾ ನಾಯಕತ್ವ ಅಂತ ಕಾಣಿಸುವಂಥದ್ದು ಮಹಾಭಾರತದಲ್ಲಿನ ಮೌಲ್ಯಗಳು. ಬಹುಶಃ ಆ ಕಾರಣಕ್ಕಾಗಿ ಅದು ನಾನು ಆಗ್ಲೇ ಹೇಳಿದಾಗೆ ಇಷ್ಟು ವರ್ಷಗಳು ಕೂಡ ಜೀವಂತವಾಗಿದೆ. ಸಂಪ ಅವರೇ, ನಿಜಕ್ಕೂ ಇವತ್ತಿನ ಈ ಮಾತುಕತೆ ಭಾಳ ಖುಷಿಯನ್ನು ಕೊಡ್ತು. ಜೊತೆಗೆ ನಮ್ಮ ವೀಕ್ಷಕರಿಗೂ ಸಹ ಸಾಕಷ್ಟು ಖುಷಿ ಕೊಡುತ್ತೆ ಮತ್ತು ಜ್ಞಾನಾರ್ಜನೆಗೂ ಅದು ಸಹಕಾರಿ ಆಗುತ್ತೆ. ಇಲ್ಲಿವರೆಗೆ ಬಂದು ಮಹಾಭಾರತದ ಈ ವಿಶೇಷ ವಿಶ್ಲೇಷಣೆಯನ್ನು ಮಾಡಿದ್ದಕ್ಕೆ ಮತ್ತೊಮ್ಮೆ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.